ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಾಮೂನು, ಮೈಸೂರು ಪಾಕು ಎಲ್ಲ ರೀತಿ ಸ್ವೀಟ್ಸ್ನ ತಿಂದು ಬೇಜಾರಾಗಿದ್ದರೆ ಈ ರೀತಿ ರವಾದಲ್ಲಿ ಒಮ್ಮೆ ಸ್ವೀಟ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಇದಕ್ಕೆ ಚಿರೋಟಿ ರವೆನ ಹಾಕ್ತಾ ಇದ್ದೀನಿ. ಚಿರೋಟಿ ರವೆ ಇಲ್ಲ ಅಂತಂದರೆ ನೀವು ಸೂಜಿನ ಮಿಕ್ಸಿಗೆ ಹಾಕೊಂಡು ಕೂಡ ಬಳಸ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ತಿನ್ಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ಬೇಸಿಗೆಯಲ್ಲಿ ಈ ರೀತಿ ನಾವು ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡ್ಬೋದು. ಮತ್ತು ಮಕ್ಕಳು ಕೂಡ ಮನೆಯಲ್ಲೇ ಇರ್ತಾರೆ. ಈ ರೀತಿ ನಾವು ಟ್ರೈ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ತುಂಬಾ ಚಿಲ್ಲಾಗಿರುತ್ತೆ. ಹಾಗಾದರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ಪ್ಯಾನ್ಗೆ ನಾನು ದೇಸಿ ಗೀನ 1-2 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಈ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಹುರಿಬೇಕಾಗುತ್ತೆ. ಕೈ ಆಡಿಸ್ತಾನೆ ಇರಬೇಕು. ಯಾಕೆ ಅಂತಂದರೆ ಅದು ಕೆಂಪಾದರೆ ಅಥವಾ ತುಂಬ ಕಪ್ಪಾಗೋದ್ರೆ ರುಚಿ ಚೆನ್ನಾಗಿರೋದಿಲ್ಲ. ಇದು ಬಿಸಿ ಆಗಿಲ್ಲ, ಇನ್ನೊಂದು ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೊಂಬಿಡೋಣ. ಈಗ ನಾವು ಯಾವ ಕಪ್ ಅಳತೆಯಲ್ಲಿ ರವೆ ತೊಗೊಂಡಿರ್ತೀವಲ್ಲ ಅದೇ ಕಪ್ ಅಳತೆಯಲ್ಲಿ ನಾನು 1 ಕಪ್ಪಷ್ಟು ಹಾಲು ಹಾಕ್ತಾ ಇದ್ದೀನಿ. ಹಾಲು ಹಾಕೋಕ್ಕೂ ಮುಂಚೆ ನೀವು ಸ್ಟವ್ನ ಆಫ್ ಮಾಡಿಕೊಂಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಹಾಲು ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಅರ್ಧ ಕಪ್ಪಷ್ಟು ನೀರು ಕೂಡ ಬಳಸ್ತಾ ಇದ್ದೀನಿ. ನೀವು ಹಾಲಿದ್ರೆ 1.5 ಕಪ್ಪಷ್ಟು ಹಾಲೇ ಹಾಕ್ಬೋದು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ಇದು ಗಂಟಾಗಬಾರ್ದು, ಆ ರೀತಿ ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ. ನಾವು ಸ್ಟವ್ ಆಫ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಆನ್ ಮಾಡ್ಕೋಬೋದು. ನೋಡಿ ಇದು ಬೇಗನೆ ಗಟ್ಟಿಯಾಗೋಗುತ್ತೆ. ಯಾಕೆಂದರೆ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಗಟ್ಟಿಯಾಗೋಗುತ್ತೆ. ಇದು ತುಂಬ ಬಿಸಿ ಮಾಡೋದೇನು ಬೇಕಾಗಿಲ್ಲ. 1-2 ನಿಮಿಷ ಒಲೆ ಮೇಲಿಟ್ಟರೆ ಸಾಕು. ನೋಡಿ ಇಷ್ಟಾದರೆ ಸಾಕು. ಈಗ ಕೈಗೆ ಅಂಟ್ತಾ ಇಲ್ಲ ಇದು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಇದು ತಣ್ಣಗಾಗಿದೆ. ಈಗ ಒಂದು ಇದಕ್ಕೆ 4 ಸ್ಪೂನ್ನಷ್ಟು ಹಾಲಿನ ಪುಡಿ, 2 ಸ್ಪೂನ್ನಷ್ಟು ಮೈದಾ, 1-2 ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕ್ತಾ ಇದ್ದೀನಿ. ಸೋಡಾ ಅಂದರೆ ಅಡಿಗೆ ಸೋಡಾ. 1-2 ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ. ಈ ತುಪ್ಪನ ನಾನು ಮನೆಯಲ್ಲೇ ರೆಡಿ ಮಾಡಿರೋದು. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಬೇಕು ಅಂತಂದರೆ ನೋಡ್ಕೋಬೋದು. ಈಗ ಇದನ್ನೆಲ್ಲ ಮಿಶ್ರಣನ ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಜೋಳದ ಹಿಟ್ಟು ನಾದ್ಕೊತೀವಲ್ಲ ಆ ರೀತಿ ನಾದ್ಕೋಬಾರ್ದು. ಇದನ್ನು ಸ್ಮೂತಾಗಿ ಬರೀ ಮಿಕ್ಸ್ ಮಾಡಬೇಕಷ್ಟೇ. ನಾದ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ಸುಮ್ಮನೆ ಮಿಕ್ಸ್ ಮಾಡಬೇಕು. ಇದಕ್ಕೆ 1 ಸ್ಪೂನ್ ಕೂಡ ಹಾಲು ಹಾಕ್ತಾ ಇದ್ದೀನಿ. ಬೇಕು ಅನಿಸಿದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಇಲ್ಲ. ನಮಗೆ ಜಾಮೂನ್ ಮಾಡ್ತೀವಲ್ಲ ಆ ಹದಕ್ಕೆ ಈ ಮಿಶ್ರಣ ರೆಡಿ ಆಗಬೇಕು. ನಾನು 1 ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ. ನೋಡಿ ಇದು ಸಾಫ್ಟಾಗಿ ರೆಡಿಯಾಗಿದೆ. ಎಲ್ಲ ಮಿಕ್ಸ್ ಆದಮೇಲೆ ಇದನ್ನು ಒಂದು 10 ನಿಮಿಷ ಬಿಟ್ಬಿಡೋಣ. 10 ನಿಮಿಷ ಬಿಟ್ಟು ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ರೀತಿ ರೋಲ್ ಮಾಡಿ ನಾನು ಪ್ರೆಸ್ ಮಾಡಿ ಶೇಪ್ನ ಕೊಡ್ತಾ ಇದ್ದೀನಿ. ಈಗಾಗಲೇ ನಾನು ಒಂದು ಬಾಣಲೆಗೆ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ರೌಂಡ್ ಬೇಕು ಅಂತಂದರೆ ರೌಂಡ್ ಕೂಡ ಮಾಡ್ಬೋದು. ಆದರೆ ಏನು ಮಾಡ್ತಿರೋ, ಯಾವ ಶೇಪಲ್ಲಿ ಮಾಡ್ತಿರೋ ಎಲ್ಲನೂ ಒಂದೇ ಸಾರಿ ಮಾಡಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು. ಯಾಕೆಂತಂದರೆ ಇದರಲ್ಲಿ ನೀರಿನಂಶ ಕಡಿಮೆ ಇರೋದ್ರಿಂದ ಅದು ಡ್ರೈ ಆಗಿ ಹೋಗುತ್ತೆ ಮಿಶ್ರಣ. ಆಮೇಲೆ ಮಾಡಲಿಕ್ಕೆ ಚೆನ್ನಾಗಿ ಬರೋದಿಲ್ಲ. ಎಣ್ಣೆ ಕೂಡ ಕಾದಿದೆ. ಕಾದಿರೋ ಎಣ್ಣೆಯಲ್ಲಿ ಒಂದೊಂದಾಗೆ ಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೇಕು.
ಇದು ಸಿಮ್ಮಲ್ಲೇ ಇರಬೇಕಾಗುತ್ತೆ ಸ್ಟವ್. ಯಾಕೆ ಅಂತಂದರೆ ಇದು ದಪ್ಪ ಇರೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋದಿಲ್ಲ. ಸೊ ನಾವು ಅದನ್ನು ಸಿಮ್ಮಲ್ಲೇ ಇಟ್ಕೋಬೇಕು. ಆಮೇಲೆ ಹಾಕಿದ ತಕ್ಷಣವೇ ಇದನ್ನು ತಿರುಗಿಸ್ಲಿಕ್ಕೆ ಹೋಗಬಾರ್ದು. ಅದು ಎಣ್ಣೆಯಲ್ಲಿ ಸ್ವಲ್ಪ ತೇಲುತ್ತೆ. ಇದು ತೇಲಿದ ಮೇಲೆ ಒಂದೊಂದಾಗಿ ತಿರುಗಿಸಿ ಹಾಕ್ಕೋಬೇಕು. ನಿಧಾನವಾಗಿ ತಿರುಗಿಸಿ ಹಾಕಬೇಕು. ಯಾಕೆ ಅಂತಂದರೆ ಇದು ತುಂಬ ಸಾಫ್ಟ್ ಆಗಿರೋದ್ರಿಂದ ಒಡೆಯೋ ಚಾನ್ಸಸ್ ಇರುತ್ತೆ. ಫ್ರೈ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಎಷ್ಟು ಟೈಮ್ ತಗೊಂಡ್ರೂ ಪರವಾಗಿಲ್ಲ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ನೋಡ್ತಾ ಇರ್ಬೋದು, ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಈಗ. ನೋಡಿ, ಇದು ಆಗೋಷ್ಟರಲ್ಲಿ ನಾವು ಸಕ್ಕರೆ ಪಾಕ ಕೂಡ ರೆಡಿ ಮಾಡ್ಕೊಂಬಿಡೋಣ. ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀವಲ್ಲ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆ ಮತ್ತು 1 ಕಪ್ ನೀರು ಹಾಕಿ ಪಾಕ ಮಾಡ್ತಾಯಿದ್ದೀನಿ. ನಾವು ಜಾಮೂನ್ಗೆ ಯಾವ ರೀತಿ ಪಾಕ ಮಾಡ್ತೀವೋ ಅದೇ ಥರ ಮಾಡ್ಕೋಬೇಕು. 1 ಚಿಟಿಕೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ನೀವು ಕೇಸರಿ ಇದ್ದರೆ ಕೇಸರಿ ಕೂಡ ಸೇರಿಸ್ಕೋಬೋದು. ಕೇಸರಿ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ನೋಡಿ, ಇದು ಸಕ್ಕರೆ ಕರಗೋವರೆಗೂ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು. ಸಕ್ಕರೆ ಕರಗಿದ ನಂತರ ಅದನ್ನು ಒಂದು ಕುದಿ ಬರಲಿಕ್ಕೆ ಬಿಟ್ಬಿಡೋಣ. ನೋಡಿ, ಈಗಿದು ಸಕ್ಕರೆ ಕರಗಿದೆ. ಒಂದು ಕುದಿ ಬಂದಮೇಲೆ ಆಫ್ ಮಾಡ್ಕೋಬೇಕು. ನೋಡಿ, ಒಂದು ಎಳೆ ಬಂದಿದೆ, ಸಾಕು. ಇಷ್ಟು ಬಂದರೆ ಸಾಕು. ಈಗ ಇವು ಕೂಡ ರೆಡಿ ಆಗಿದ್ದಾವೆ. ಎತ್ತಿಟ್ಕೊಂಡ್ಬಿಡೋಣ. 1 ಕಪ್ ರವೆನಲ್ಲಿ 20 ಪೀಸ್ ರೆಡಿಯಾಗಿದೆ. ಆರಾಮಾಗಿ ಯಾರಾದರೂ ಗೆಸ್ಟ್ ಬಂದರೆ ಈಸಿಯಾಗಿ ಕಡಿಮೆ ಸಮಯದಲ್ಲೇ ಮನೆಯಲ್ಲೇ ರೆಡಿ ಮಾಡಿ ಕೊಡ್ಬೋದು ಸ್ವೀಟ್ಸ್ನ. ನೀವು ಮನೆಯಲ್ಲಿ ಮಾಡಿರೋ ಸ್ವೀಟ್ಸ್ ಅಂತಲೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಅದು ಬಿಸಿ ಇರುವಾಗಲೇ ನಾವು ಪಾಕದಲ್ಲೇ ಹಾಕಿಬಿಡಬೇಕು. ಇದು ಪಾಕದಲ್ಲಿ ಎಷ್ಟೊತ್ತು ಬಿಡಬೇಕು ಅಂತಂದರೆ ಒಂದು ಅರ್ಧ ಗಂಟೆ ಆದರೂ ಪಾಕದಲ್ಲಿರಬೇಕು. ಯಾಕೆಂದರೆ ಇದು ದಪ್ಪ ಇರೋದ್ರಿಂದ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಒಂದು ಅರ್ಧ ಗಂಟೆ ಬಿಟ್ಟರೆ. ನೋಡಿದ್ರಲ್ಲ, ಫೈನಲಿ ನಮ್ಮ ರವಾ ಜಾಮೂನ್ ರೆಡಿ ಆಯಿತು. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಅಂದರೆ ಮಾತ್ರ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವೆಲ್ಲ ವೀಡಿಯೋಸ್ನ ನೋಡ್ಬೋದು. ಈ ರವಾ ಜಾಮೂನ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.